ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದಾಮಿನಿ, ಉತ್ಸವ ತುಂಬಾ ಚೆನ್ನಾಗಾಯ್ತಲ್ವಾ? ಹಾಮ ಆಂಟಿ, ನಾನ್ ಮನೆಗ್ ಬಂದಾಗ್ಲಿಂದಾನು ನೀವಿಷ್ಟು ಖುಷಿಯಾಗಿರೋದ್ ನೋಡ್ತಿರೋದು ಇವತ್ತೆ. ಅದ ಹಾಗೆ ಛಾಯಾ, ಜವಾಬ್ದಾರಿಯಿಂದ ಒಂದು ಸಣ್ಣ ಸಮಾಧಾನ ಸಿಕ್ಕಿದ್ರು ಮನ್ಸಿಗೆ ತುಂಬಾ ಖುಷಿ ಆಗತ್ತೆ. ಅಂತೂ ಆ ಮಹಾತಾಯಿ, ಆ ನಿಮ್ ಮಹಾತಾಯಿ ಚಿಕ್ಕಿ ಜೀವನನ ಕತ್ಲಲ್ಲಿ ತಳ್ಬಿಟ್ಲು. ಏನ್ ಮಾತಾಡ್ತಿದ್ಯಾ ಅಗಸ್ತ್ಯ? ಏನ್ ಮಾತಾಡ್ತಿದ್ದೀನಿ? ಇರೋದನ್ನೇ ಹೇಳ್ತಾ ಇದ್ದೀನಿ. ಚಿಕ್ಕಿ ಹಗಲು ರಾತ್ರಿ ಅಂತ ಆ ಕಲ್ಲನ್ ಪೂಜೆ ಮಾಡಿದ್ದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಲು. ಮತ್ತೆ ಮತ್ತೆ ಅವಳನ್ನ ನಮ್ದವ್ರನ್ನ ನಡು ಬೀದಿಯಲ್ಲಿ ಕೈ ಬಿಡ್ತಾಳೆ ಅನ್ನೋದನ್ನ ಅವಳೇ ಪ್ರೂವ್ ಮಾಡ್ತಿದ್ದಾಳೆ. ಏನ್ ಮಾತಾಡ್ತಿದ್ಯಾ ಅಗಸ್ತ್ಯ? ನಿನ್ ತಮ್ಮನ್ ಮದ್ವೆ ಫಿಕ್ಸ್ ಆಗಿರೋದು ನಿನಗೆ ಇಷ್ಟ ಇಲ್ವಾ? ನೀನು ಆ ಹುಡುಗಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ನಿನ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ವಾವ್, ವೆರಿ ನೈಸ್. ತಮ್ಮ ನೋಡಿದ್ರೆ ಅಣ್ಣ ಅಂತ ಪ್ರಾಣ ಬಿಡ್ತಾನೆ. ಅದೇ ಅಣ್ಣ ತಮ್ಮನ್ನೇ ಹುಚ್ಚ ಅಂತ ಊರಿಗೆಲ್ಲ ಕೂಗಿ ಕೂಗಿ ಹೇಳ್ತಾನೆ. ಪ್ರತೀಕ್, ಈ ವಿಷಯದಲ್ಲಿ ನಿನ್ ತಲೆ ಹಾಕ್ಬೇಡ. ನಾನ್ಯಾಕೆ ಸುಮ್ಮನೆ ಇರ್ಬೇಕು? ಭಕ್ತಿ ಅಚಿಂತ್ಯನ್ ಮದ್ವೆ ಆದ್ರೆ ಅವ್ನು ಹುಚ್ಚತನ ಅವನ್ನ ಬಿಟ್ಟು ಹೋಗುತ್ತೆ ಅಂತ ನೀನ್ ಹೇಳ್ತಿದ್ರು ಇವನ್ ಅದನ್ನ ಕೇಳ್ತಿಲ್ಲ ಅಂದ್ಮೇಲೆ ಇವನ್ ದೊಡ್ಡವನಾಗೋದಿಕ್ಕೆ ಹೇಗ್ ಸಾಧ್ಯ? ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಅಯ್ಯ, ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಿದೆ ದಮ್ಮಿ? ಅತ್ತಿಗೆ ಅಮ್ಮ ಆಮೇಲೆ ಬನಶಂಕರಮ್ಮನೇ ಒಪ್ಕೊಂಡಾಯ್ತಲ್ಲ. ಇನ್ನೇನಿದ್ರು ಮನೆಯಲ್ಲಿ ಪಿಪ್ಪಿ ಡುಮ್ 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 ಅಂತ ವಾಲ್ಗ ಊದ್ಸೋದಷ್ಟೇ. ನನಗಂತೂ ಹಾಗನ್ಸಲ್ಲ. ಮನುಷ್ಯ ಮಾತು ಕೊಡ್ತಾನೆ ನಿಜ, ಆದ್ರೆ ಕೊಟ್ಟಿರೋ ಮಾತನ್ನ ನಡೆಸಲೇಬೇಕು ಅಂತೇನೂ ಇಲ್ಲ ಅಲ್ವಾ? ಅಯ್ಯಯ್ಯೋ ದಮ್ಮಿ, ಹೇಯ್, ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನನ್ನ ಅಕ್ಕನ ಬಗ್ಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಈಗ ಅಗಸ್ತ್ಯ ಚಿಕ್ಕವನಾಗಿದ್ದಾಗ ದೇವಿ ಮುಂದೆ ಪ್ರಮಾಣ ಮಾಡಿ ನಾನು ಉಸಿರು ಇರೋವರೆಗೂ ಅರ್ಶಿನ್ ಕಟ್ಟೆಗೆ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ದ ಅಲ್ವಾ? ಈಗ ನೋಡಿ, ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಅಚಿಂತನ್ಗೆ ಮಾತು ಕೊಟ್ಟಿಲ್ವಾ? ಹಾಗೆ ಇದು ಕೂಡ ಆಗ್ಬಹುದು. ಈ ಪ್ರಮಾಣ ಎಲ್ಲ ನಮಗೆ ಬೇಕಾದ ಹಾಗೆ ಬೆಳೆಸೋ ಅಸ್ತ್ರ ಅಷ್ಟೇ ಅಲ್ವಾ ಅಕ್ಕ? ನಾನ್ ಯಾವತ್ತೂ ಕೊಟ್ಟು ಮಾತನ್ನ ಅಸ್ತ್ರ ಅಂತ ಬಳಸಿಲ್ಲ. ಉಸಿರಾಗೆ ಕಾಪಾಡ್ಕೊಂಡು ಬಂದಿದ್ದೀನಿ. ಯಾಕೆಂದ್ರೆ ನನ್ನ ಪ್ರಕಾರ ಮಾತು ಮೀರೋದು ಒಂದೇ, ದೇಹದಲ್ಲಿ ಉಸಿರು ನಿಲ್ಲೋದು ಒಂದೇ. ಭಕ್ತಿ ಒಪ್ಕೊಂಡ್ಮೇಲೆ ನೀವು ಬೇಡ ಅಂತ ಹೇಳ್ಬೋದಿತ್ತಾನೆ. ಅಮ್ಮ, ನೀನಾದ್ರೂ ಬೇಡ ಅಂತ ಹೇಳ್ಬೋದಿತ್ತಾನೆ. ಬೇಡ ಅಂತ ಹೇಳೋದಿಕ್ಕೆ ಅದು ತಾಯಿ ಕೊಟ್ಟ ಸೂಚನೆ. ಇಷ್ಟಕ್ಕೂ ಭಕ್ತಿ ಅದನ್ನ ಆಶೀರ್ವಾದ ಅಂತ ತಗೊಂಡಿದ್ದಾಳೆ. ನೆನಪಿರ್ಲಿ, ಈ ಮದುವೆ ಆಗ್ಲಿ ಅಂತ ಹೇಳಿದ್ದು ನಾನು ನೀನು ಅಲ್ಲ, ತಾಯಿ ಬನಶಂಕರಮ್ಮ. ಈ ಮದುವೆ ಬೇಡ ಅಂತಿದ್ದ ನಿನ್ನ ಬಾಯಲ್ಲೇ
ಮದುವೆ ಆಗ್ಲಿ ಅಂತ ಆ ತಾಯಿನೇ ನುಡಿಸಿದ್ಲು. ಅರ್ಥ ಮಾಡ್ಕೋ ಶ್ರೀಕಾಂತ, ಅಮ್ಮನವ್ರು ಒಪ್ಪಿಗೆ ಕೊಟ್ಮೇಲೂ ದಾಮಿನಿ ಅಮ್ಮೋರು ಭಕ್ತಿಗೆ ಮತ್ತು ಅತ್ತಿಗೆಗೆ ಈ ಮದುವೆಗೆ ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ, ತೀರ್ಮಾನ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಭಕ್ತಿ ಆಗಲ್ಲ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ ಅಂತ ನಂಗೂ ಗೊತ್ತು ಚಿಕ್ಕಪ್ಪ. ಆದ್ರೂ ನೀವೆಲ್ಲ ಯಾಕೆ ಸುಮ್ಮನೆ ಇದ್ರಿ? ಶ್ರೀಕಾಂತ, ಮಾತಾಡ್ಬೇಡ, ಯಾರು ಮಾತಾಡ್ಬೇಡಿ. ಅಣ್ಣ, ನೀನ್ ಹಾಗೆ ನೋಡ್ಬೇಡ, ನನಗೂ ಅಳು ಬರುತ್ತೆ. ಮತ್ ಯಾಕೆ ಹೀಗ್ ಮಾಡ್ದೆ? ಮತ್ತಿನ್ನೇನ್ ಮಾಡ್ಬೇಕಿತ್ತಣ್ಣ? ನಾನ್ ನಿಮ್ಗೆಲ್ಲ ಮುಂಚೆನೆ ಹೇಳಿದ್ದೆ ಅಲ್ವಾ, ಅಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಅಂತ. ಒಂದ್ ವೇಳೆ ಅಮ್ಮ ಒಪ್ಪಿಗೆ ಕೊಡದೆ ಹೋಗಿದ್ದಿದ್ರೆ? ಖಂಡಿತವಾಗ್ಲೂ ನಾನು ನಿಮ್ಮ ಮದ್ವೆನ ಒಪ್ಕೋತಾನೆ ಇರ್ಲಿಲ್ಲ. ಈ ಮದುವೆ ಬಗ್ಗೆ ನಿನಗೆ ಕನ್ಸಿಲ್ಲ, ಅಂದಾಜಿಲ್ಲ, ಕಲ್ಪನೆ ಇಲ್ಲ ಅಂದ್ಮೇಲೆ ಇದೆಲ್ಲ ಯಾಕೆ ಬೇಕಿತ್ತು? ಅಣ್ಣ, ನೀನ್ ಏನನ್ನೂ ಹೇಳ್ಬೇಡ ಅಣ್ಣ. ಏನೇನೋ ಅಲ್ಲ, ಇರೋದೇ ಹೇಳ್ತಿದ್ದೀನಿ. ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರಲ್ಲ, ಇದೇ ಅದು, ಇದೆ. ಅಣ್ಣ, ಮಾತಾಡ್ಬೇಡ, ನೀನೇನೂ ಮಾತಾಡ್ಬೇಡ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಆಗಿರೋದನ್ನ ನಾನು ಹೇಗೆ ಜೀರ್ಣಿಸ್ಕೊಳ್ಳಿ? ಹೇಗೆ ಹೇಗೆ ಬದುಕ್ತೀಯ ನೀನು?